ಅನು ನನ್ನ ಹತ್ರ ಮಾತಾಡಲಿಲ್ಲ ಅಂದರೆ ನಾನೇನೋ ಕಳ್ಕೊಂಡ ಹಾಗೆ. ಅಂದರೆ ನನ್ನಿಂದ ಆಕೆಗೇನೋ ತೊಂದರೆ ಆಗ್ತಿದೆಯೇನೋ ಅಂತ ನನಗೆ ಫೀಲ್ ಆಗ್ತಿದೆ. ಇದ್ರ ಬಗ್ಗೆ ನಂಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಗೊತ್ತಿರೋದಿಷ್ಟೆ, ಅನುಗೆ ನೀವು ಬೇಕು, ನಿಮಗೆ ಅನು ಅವ್ರು ಬೇಕು. ಆದರೆ ಇಬ್ರು ಪರಿಸ್ಥಿತಿಗೆ ಕೈಗೊಂಬೆ ಆಗಿದ್ದೀರಾ ಅಷ್ಟೆ. ಅವರು ನಿಮ್ಮಿಂದ ದೂರ ಆಗಿರ್ಬೋದು, ಆದರೆ ಪ್ರತಿ ಕ್ಷಣನೂ ಅವರು ನಿಮ್ಮ ಬಗ್ಗೆನೇ ಯೋಚಿಸ್ತಿದ್ದಾರೆ. ಸದ್ಯಕ್ಕೆ ಸಮಯನೇ ಉತ್ತರ ಕೊಡಬೇಕು. ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಿ. ಅನೂರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಥ್ಯಾಂಕ್ ಯು ಆರಾಧನಾ, ಥ್ಯಾಂಕ್ ಯು ಸೋ ಮಚ್. ಒಬ್ಬರ ಮೇಲೆ ನಂಬಿಕೆ ಬರೋದು ಅಷ್ಟು ಸುಲಭ ಅಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನಿಮ್ಮ ಮಾತು ಕೇಳಿದ ತಕ್ಷಣವೇ ನಿಮ್ಮನ್ನ ಬಹಳ ನಂಬಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸು ಸ್ವಲ್ಪ ಹಗುರ ಆಯಿತು. ಥ್ಯಾಂಕ್ ಯು ಆರಾಧನಾ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ, ಈ ಪರಿಸ್ಥಿತಿನ ನಾನು ಇನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಾಗಿತ್ತು? ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ ಅನಿಸುತ್ತೆ. ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನಡ್ಕೋಬೇಕಾಗಿತ್ತು ಅನಿಸುತ್ತೆ. ಅನು ಮತ್ತೆ ಕಾಲ್ ಮಾಡೇ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡ್ಬೋದಾಗಿತ್ತು. ಅನು ಮತ್ತೆ ಕಾಲ್ ಮಾಡಲಾ? ಮಾಡೇ ಬಿಡ್ತೀನಿ. You're calling is switched off right now. Please try later. चाय गरम चाय, ಶುಂಠಿ ಚಾಯ್. ಲ ಮಗ, ಬಂಗಾರ ಅನು. ಓ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ. ಎಲ್ಲಿ ಮಗ? ಬಿಸಿ ಶುಂಠಿ ಟೀ ಮಾಡ್ಕೊಂಡು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ನೀನು. ತಗೋ. ಥ್ಯಾಂಕ್ಸ್ ಅಪ್ಪ. ನೀವೇನು ಮಾಡಿದ್ದ? ಸಖತ್ತಾಗಿದೆ. ಓಹೋ, ನಾನು ಮಾಡೋ ಟೀ ರುಚಿ ಇರಲ್ವಾ? ನಿಮ್ಮ ಅಪ್ಪ ಮಾಡಿಕೊಟ್ಟು ಟೀ ಕುಡ್ದೇನೆ ದಿನ ಶುರು ಮಾಡಬೇಕಾ? ಇಬ್ರು ಸುಮ್ಮನೆ ಟೀ ಕುಡಿದ್ರೆ ಸರಿ ಹೋಯ್ತು. ಅಮ್ಮ, ಸರಿಯಾಗಿ ಕೋಪ ಮಾಡಿಕೊಂಡು ಆಮೇಲೆ ಮಾತಾಡೋದನ್ನ ಕಲಿ. ನಿನ್ನ ಡೈಲಾಗು ನಮ್ಮಿಬ್ರ ಮೇಲೆ ವರ್ಕ್ ಆಗ್ತಿಲ್ಲ ಅಲ್ವಾ ಅಪ್ಪ? ಕರೆಕ್ಟಾಗಿ ಹೇಳಿದೆ ಮಗ. ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ಈ ನಗುನ ನೋಡಿ ಎಷ್ಟು ದಿನ ಆಗೋಗಿತ್ತು ಮಗ. ಏನಿಲ್ಲ, ಅಳಿಯಂದ್ರ ಮನೇಲೂ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ತಿದ್ಲು ಅಲ್ವೇನೆ? ಒಳ್ಳೆ ಕೀ ಕೊಟ್ಟು ರೋಬೋಟ್ ತರ ನಗ್ತಿದ್ಲು. ಮಗಳೇ,
ನೀನು ಇಲ್ಲೇ ಫ್ರೀಯಾಗಿ ಹಾಯಾಗಿ ಯಾವಾಗಲೂ ನಕ್ಕೊಂಡಿರು ಮಗ. ಸ್ವಲ್ಪ ಮೆತ್ತಿಗೇಳು. ಯಾರು ನಗ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಹುಚ್ಚಿಡ್ದಿದೆ ಅನ್ಕೋತಾರೆ. ಎಲ್ಲ ಹೆಣ್ಮಕ್ಳು ತವರಲ್ಲಿ ಹೀಗೆ ಇರೋದು. ಇದನ್ನ ನೀನೇನೇನೋ ಅನ್ಕೊಂಡು ಅಳಿಯಂದ್ರ ಮನೇಲಿ ಮಗಳು ಖುಷಿಯಾಗಿರ್ಲಿಲ್ಲ ಅಂತ ಅನ್ಕೋಬೇಡ. ಹೊಟ್ಟೆ ಉರಿ ಕಣಮ್ಮ ಅವಳಿಗೆ. ನೀನು ಪುಟ್ಟ ಮಗುವಾಗಿದ್ದಾಗ ತೊದಲ್ತಾ ಅಪ್ಪ ಅಪ್ಪ ಅಂತಿದ್ರೆ ನಿನ್ನ ಹತ್ರ ಬಂದು ಅಮ್ಮ ಅನ್ನು ಅಂತ ಅನ್ನೋಳು ಎಲ್ಲದಕ್ಕೂ ಕೊಂಕು ಹಿಡಿದು. ಅಪ್ಪ, ನಾವೊಂದು ಕೆಲಸ ಮಾಡೋಣ, ನಾವು ಬೇರೆ ಅಮ್ಮನ ತಂದ್ಬಿಡೋಣ. ನೀನ್ ಹೇಳಿದ್ಮೇಲೆ ಯಾರು ಬಂದು ತಡೆದ್ರು ಏನು ಮಾಡಕ್ಕಾಗಲ್ಲ. ಮದ್ವೆ ಆಗ್ಬಿಡೋದೆ ಅತ್ತಗೆ. 20 ವರ್ಷದ ನಾವ ತರೋಣ ಈಗ ಮದುವೆ ಮಾಡಕ್ಕೆ. ನಾನ್ ಚೆನ್ನಾಗಿದ್ದೀನಿ ಅಂತ ಹೊಟ್ಟೆ ಉರಿ ಕಡೆ ನಿನ್ಗೆ. ಹೌದಪ್ಪ ಉರಿಬೇಕಾದ್ದೆ. ಅಪ್ಪ, ಹೆಂಡತಿ ಮಾತಾಡಿದ್ರೆ ಕೊಂಕು, ಮಗಳು ಮಾತಾಡಿದ್ರೆ ಮುದ್ದು ಅಂತ ಎಲ್ರು ಹೇಳ್ತಾರಲ್ಲ, ಅದು ನಿಜಾನ ಅಪ್ಪ? ಎಲ್ಲ ಅಪ್ಪಂದ್ರು ಹಾಗೆ ಇರ್ತಾರಾ? ನಿಜನೇ ಕಣೆ. ನಮ್ಮನೇಲೂ ದಿನ ಆಗಲ್ವಾ? Hello, sir. Good morning. You've come much earlier than the time you mentioned. Sorry, you had to wait. ನೋ ನೀಡ್ ಟು ಅಪಲೈಜೈಸ್. ನಾನೇ ಬೇಗ ಬಂದಿರೋದು. ಡೈರೆಕ್ಟಾಗಿ ಏರ್ಪೋರ್ಟಿಂದ ಇಲ್ಲಿಗೆ ಬಂದಲ್ಲ. ಯೂಶ್ವಲಿ ಮಿಸ್ಟರ್ ಆರ್ಯವರ್ಧನ್ ಆಫೀಸ್ಗೆ ಇಷ್ಟೊತ್ತಿಗೆ ಬರೋದು ಅಂತ ಗೊತ್ತಲ್ಲ. ವಿ ಆರ್ ಒನ್ ಆಫ್ ಹಿಸ್ ಫಸ್ಟ್ ಬೆಸ್ಟ್ ಕ್ಲೈಂಟ್ಸ್. ಯು ನೋಸ್ ದ ಇಂಪಾರ್ಟೆನ್ಸ್ ಆಫ್ ಟೈಮ್. ಬೈ ದ ವೇ, ನಾನು ಬಂದಿರೋದು ಅವ್ರಿಗೆ ಹೇಳಿದ್ದೀರಾ? Actually, ನಾನು ಬೇಗ ಬಂದಿದ್ದೀನಿ ಅಂತಂದರೆ ಅವರು ಬೇಗ ಮೀಟಿಂಗ್ ಶುರು ಮಾಡ್ತಾರೆ. sir, I had informed you earlier. Arya sir ಸಿಗೋದು ಶೋರ್ ಇಲ್ಲ. But yeah, Harsha sir will be here. Did Aryavardhan say he can't meet me? No, nothing like that. Then how can you say that? Let him come. You see, let him know that I have come over here. You are his secretary, right? ವಿಷಯನ ಕಮ್ಯುನಿಕೇಟ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಅಂಡರ್ಸ್ಟ್ಯಾಂಡ್? Yes, sir. I do understand. ನಿಮಗೂ ನಮ್ಮ ಕಂಪನಿಗೂ ಇರೋ ಬಾಂಡಿಂಗ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತಿದೆ. ಬಟ್ ನಾನೀಗ ಇಲ್ಲಿ ಬರೀ ಆರ್ಯ ಸರ್ ಸೆಕ್ರೆಟರಿ ಮಾತ್ರ ಅಲ್ಲ. ಐ ಆಮ್ ದ ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್. Oh, I see. You are very fast then. Congratulations. Very good. I have my flight ticket booked at 1:55, Meera. So, arrange the meeting accordingly as early as you can. Sure, sir. Yeah. Before that, I've arranged a special breakfast for you. Just a second. Santosh? ಹಾಂ ಮೇಡಮ್. ನಾನು ಹೇಳಿದ್ನಲ್ಲ, ಇವ್ರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿ. ಸರಿ ಮೇಡಮ್. ನಾಟ್ ನೌ. ಲೆಟ್ ಮಿ ವೇಟ್ ಫಾರ್ ಮಿಸ್ಟರ್ ವರ್ಧನ್. ಆರ್ಯ ಸರ್ ಇವತ್ತು ಆಫೀಸಿಗೆ ಬರ್ತಾರೋ ಇಲ್ವೋ? ಏನು ಮಾಡಲಿ? Excuse me, sir. I'll be right. ಅಮ್ಮ, ಈ ಡಬ್ಬಿ ಎಲ್ಲಿಂದ ತಂದ? ಈಗಿದ್ ಬೇಕಾ? ಸುಬ್ಬು ನೋಡಿದ್ರೆ ಸುಮ್ಮನೆ ತೊಂದ್ರೆ. ಮೊದ್ಲಿನಿಂದ ಹೋಗು. ಅನು, ಹುಷಾರಮ್ಮ. ನಿನ್ನ ಹೊಟ್ಟೆಲೆ ಮಗು ಇದೆ ಅನ್ನೋದನ್ನ ಮರಿಬೇಡ. ನಡ್ಕೊಂಡು ಓಡಾಡು, ಆದ್ರೆ ಬರಬರ ಅಂತ ಓಡಾಡ್ಬೇಡ. ಅರ್ಥ ಆಯ್ತಾ? ಸರಿ ಆಯ್ತು. ಇದು ಯಾರ ಡಬ್ಬಿ ಹೇಳು, ಎಲ್ಲಿಂದ ತಂದೆ? ನಮ್ಮನೆದೆ ಕಣೆ. ನಮ್ಮನೆದ? ನಿನ್ನ ನೋಡಕ್ಕೆ ನಿಮ್ ಮನೆಗ್ ಬರ್ಬೇಕಾದ್ರೆ ಈ ಡಬ್ಬಿಲೇ ಸಿಹಿ ತಂದಿದೆ. ಅನು, ಡಬ್ಬಿ ಬಗ್ಗೆ ಆಮೇಲೆ ಮಾತಾಡೋಣ. ನೀನು ಅಳಿಯಂದ್ರ ಜೊತೆ ಮಾತಾಡು, ಹೊರಟಾಗಿ ಮಾತಾಡ್ಬೇಡ್ವೆ. ಅಮ್ಮ, ಅಪ್ಪಂಗೆ ಗೊತ್ತಾದ್ರೆ ಒಂದ್ ಕೆಲ್ಸ ಮಾಡು. ದೇವ್ರ ಹತ್ರ ಕೈ ಮುಕ್ಕೊಂಡು ನಿಮ್ಮ ಅಪ್ಪನ್ಗೆ ಹುಚ್ಚು ಆದಷ್ಟು ಬೇಗ ಬಿಟ್ಟೋಗ್ಲಿ ಅಂತ ಬೇಡ್ಕೊ. ಇನ್ನು ನಮ್ಮ ಕೈಲಿ ಏನಿಲ್ಲ ಅನು. ಯಾಕಮ್ಮ ಹೀಗ್ ಮಾತಾಡ್ತೀಯಾ? ಹೇಗೆ ಮಾತಾಡೋದು? ಬಸ್ರಿ ಹಿಂಗ್ಸ್ಗೆ ಹೇಗೆಲ್ಲ ಆರೈಕೆ ಮಾಡ್ಬೇಕು, ಆದ್ರೆ ನಿಮ್ಮಪ್ಪ ಹೇಗೆಲ್ಲ ಹಿಂಸೆ ಕೊಡ್ತಿದ್ದಾನೆ ನೋಡು. ಅಮ್ಮ, ನೀನ್ ನನ್ ಜೀವನನ ಸರಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪನ್ನ ಶಾಶ್ವತವಾಗಿ ಕಳ್ಕೋಬೇಕಾಗತ್ತೆ ಅಮ್ಮ. ಅಪ್ಪನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅನು, ಹುಷಾರ್ ಕಣೆ.
ಹಾಯ್ ಸರ್, ಮೀಟ್ ಮಿಸಸ್ ಆರಾಧನಾ. ಶೀಸ್ ಅ ಸ್ಪೆಷಲ್ ಕನ್ಸಲ್ಟೆಂಟ್. ಆರ್ಯ ಸರ್ ಇವ್ರನ್ನ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ವೇರ್ ಇಸ್ ಮಿಸ್ಟರ್ ಆರ್ಯವರ್ಧನ್? ವೆಲ್, ಐ ಹ್ಯಾಡ್ ಇನ್ಫಾರ್ಮ್ಡ್ ಹಿಮ್ ನೀವು ಬಂದಿದ್ದೀರಾ ಅಂತ ತಿಳಿಸಿದ್ದೆ. ಅದಕ್ಕೆ ಅವರು ಖುದ್ದಾಗಿ ಆರಾಧನಾ ಶುಡ್ ಬಿ ಹಿಯರ್ ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಶೀಸ್ ಹಿಯರ್. ಹಾಗಿದ್ರೆ ಆರ್ಯವರ್ಧನ್? ಮಿಸಸ್ ಆರಾಧನಾ ಇದ್ದಾರೆ ಅಂದಮೇಲೆ ಆರ್ಯ ಸರ್ ಇದ್ದಾಗೇನೆ. ಅವರೇ ಎಲ್ಲ ಕಡೆ ಹೇಳ್ತಿರ್ತಾರಲ್ಲ, ನಿಮಗೆ ಗೊತ್ತಿರಬೇಕಲ್ಲ ಸರ್. ಯು ಮಸ್ಟ್ ಬಿ ಫಾಲೋಯಿಂಗ್ ಹಿಮ್. ಯಾ ಆಫ್ ಕೋರ್ಸ್. ಸೊ ಲೆಟ್ ಸ್ಟಾರ್ಟ್ ದ ಮೀಟಿಂಗ್. ಆಗ್ಬೇಕಾದ ಕೆಲಸ ಆಗಿಲ್ಲ ಅಂದರೆ ಆರ್ಯ ಸರ್ ವಿಲ್ ಫೀಲ್ ಬ್ಯಾಡ್. ಎಸ್, ಐ ನೋ ಹಿಮ್. ಯಾ, ಸೊ ಐ ಹ್ಯಾವ್ ಅರೇಂಜ್ ಬ್ರೇಕ್ಫಾಸ್ಟ್ ಫಾರ್ ಯು. ಸೊ ನೀವು ಮೊದಲು ಬ್ರೇಕ್ಫಾಸ್ಟ್ ಫಿನಿಶ್ ಮಾಡ್ಕೊಂಬಿಡಿ. ಲೇಟರ್ ವಿ ಕ್ಯಾನ್ ಪ್ರೊಸೀಡ್ ವಿತ್ ದ ಮೀಟಿಂಗ್. ಯಾ, ಅರೆ ಇವತ್ತೇನು ಕ್ಯಾಬು ಸಿಗ್ತಿಲ್ಲ, ಆಟೋನೂ ಸಿಗ್ತಿಲ್ಲ. ಆಗಲೇ ಟೈಮ್ ಆಗ್ತಿದೆ. ಇವತ್ತು ನಾನು ಆಫೀಸ್ಗೆ ಹೋಗ್ತೀನೋ ಇಲ್ವೋ? ಈ ಟೈಮ್ಗೆ ಬಸ್ ಸಿಗುತ್ತಾ? ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ. ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿ. ಓಕೆ, ಐ ಗೆಸ್ ವಿ ಹ್ಯಾವ್ ಟು ವೈಂಡ್ ಅಪ್ ದಿಸ್ ರೌಂಡ್. ಸರ್ಗೆ ಆಲ್ರೆಡಿ ಫ್ಲೈಟ್ ಬುಕ್ ಆಗಿದೆ ಆ್ಯಂಡ್ ಹಿ ಮಸ್ಟ್ ರಶ್. Sir, how did this meeting make you feel? Oh, it was phenomenal, beyond one's imagination. Thank you, Mrs. Aradhana. Thank you, Mira. Good luck. I wish you all the best. Yeah, thank you, sir. Thank you so much for being with us. And Aradhana avare, thank you for joining us. Sir, Mrs. Aradhana ಅವರು ಆರ್ಯ ಸರ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. Okay. ಐ ಥಿಂಕ್ ದಿಸ್ ಇಸ್ ಇಟ್. ಥ್ಯಾಂಕ್ ಯು ಸರ್. ಬನ್ನಿ. Okay, by all means. ಮೇಡಮ್, ನೀವು ನಮ್ಮ ಕಂಪ್ನಿ ಬೋರ್ಡ್ ಡೈರೆಕ್ಟರ್ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಹೌದು ಮೇಡಮ್. ನನ್ನ ಹೆಸರು ರಶ್ಮಿ ಅಂತ. ನಾನು ಫಿನಾನ್ಸ್ ಸೆಕ್ಷನಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಅಭಿಷೇಕ್. ಇಲ್ಲಿ ಮ್ಯಾನೇಜ್ಮೆಂಟ್ ಸೆಕ್ಷನ್ ನೋಡ್ಕೊತಾ ಇದ್ದೀನಿ ಮೇಡಮ್. ಮೇಡಮ್, ನಾನು ಪೂರ್ಣಿಮಾ, ಟೆಕ್ನಿಕಲ್ ಟೀಮಲ್ಲಿ ಇದ್ದೀನಿ. ಓಕೆ, ಇಟ್ ವಾಸ್ ನೈಸ್ ಮೀಟಿಂಗ್ ಯು ಆಲ್. ಇನ್ಫ್ಯಾಕ್ಟ್ ನಾನು ಇಂಡಿಯಾದಲ್ಲೇ ಇರಲಿಲ್ಲ, ಹಾಗಾಗಿ ನಿಮ್ಗೆ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಎಸ್, ಶಿ ವಾಸ್ ಆಲ್ವೇಸ್ ವಿತ್ ಅಸ್. ಅವರೇ ಹೇಳ್ದಾಗೆ ಅವ್ರು ಇಂಡಿಯಾಲೇ ಇರಲಿಲ್ಲ, ಅದಕ್ಕೆ ನಮ್ಗೆ ಯಾರಿಗೂ ಸಿಗೋಕ್ಕಾಗಿರಲಿಲ್ಲ. ಓಕೆ, ಪ್ಲೀಸ್ ಕ್ಯಾರಿ ಆನ್ ವಿತ್ ಯೋರ್ ವರ್ಕ್. ಮತ್ತೆ ಸಿಗೋಣ. ಓಕೆ ಮ್ಯಾಮ್. ಆರಾಧನಾ, ಯು ಸೇವ್ಡ್ ಮೀ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮೀರಾ, ಈಗಲಾದರೂ ಹೇಳಿ, ಏನಿದೆಲ್ಲ? ನಾನು ಈ ಆಫೀಸ್ಗೆ ಏನೂ ಅಲ್ಲ, ಆದರೆ ಈ ಮೀಟಿಂಗಿಂದ ಎಲ್ಲರೂ ಪಾರ್ಟ್ ಆಫ್ ವರ್ಧನ್ ಗ್ರೂಪ್ ಅಂತ ಅಂದ್ಕೊಂಡಿದ್ದಾರೆ.
ಈಗ ಏನು ಮಾಡೋದು? ಎಸ್, ಎಲ್ಲರೂ ಅದನ್ನೇ ನಂಬಿಟ್ಟಿದ್ದಾರೆ. ಅಷ್ಟೊಂದು ಕೋಪನಾ? ನಾನೆಲ್ಲಿ ಕೋಪ ಮಾಡ್ಕೊಂಡೆ ಸರ್? ಮತ್ತೆ ನಾನು ಕೂಗ್ತಾ ಇದ್ರು ಕೇಳ್ದೇ ಇರೋ ಹಾಗೆ ನಡ್ಕೊಂಡು ಹೋಗ್ತಿದ್ಯಲ್ಲ. ಸರ್ ಈಗ ನಿಂತಿದ್ದೀನಲ್ಲ, ಏನು ಹೇಳಿ, ನಂಗೆ ಟೈಮ್ ಆಯ್ತು. ಎಲ್ಲಿಗೆ ಹೋಗ್ತಾ ಇದೆಯಾ? ನೀವು ಸೈಕಲಲ್ಲಿ ಜೇಂಡೆನ ಹುಡ್ಕೊಂಡು ಹೋಗೋ ಹಾಗೆ ನಾನು ನಡ್ಕೊಂಡು ಆಫೀಸ್ಗೆ ಹೋಗ್ಬಾರ್ದಾ? ಪ್ಲೀಸ್ ಅನು, ನೀನು ಜೇಂಡೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಪ್ರಕಾರ ಜೇಂಡೆಗೆ ನನ್ನ ಸ್ನೇಹ ಪಡೆಯೋ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋದಲ್ಲ ಪ್ರಶ್ನೆ. ಅವನು ನನಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾನೆ, ಕಣ್ಣಲ್ಲಿಟ್ಕೊಂಡು ಜೋಪಾನ ಮಾಡಿದ್ದಾನೆ. ಈ ಋಣಕ್ಕೆ ಏನಂತ ಕರೆಯೋದು? ಇದನ್ನೆಲ್ಲ ಅವನು ಮಾಡಿದ ಕೆಟ್ಟ ಕೆಲಸದಲ್ಲಿ ನಾವು ಮರೆಯೋದು ತಪ್ಪಲ್ವಾ? ನಿಜ ಸರ್, ತಾಯಿನೂ ಕೂಡ ಕೈ ತುತ್ತು ಹಾಕಿ ಬೆಳೆಸ್ತಾಳೆ, ಆದ್ರೆ ಅವಳಲ್ಲಿ ಯಾವ ಸ್ವಾರ್ಥನೂ ಇರಲ್ಲ. ನಮ್ಮ ಹೊಟ್ಟೆ ತುಂಬೋದನ್ನ ನೋಡಿ ಅವಳು ಖುಷಿ ಪಡ್ತಾಳೆ. ಆ ಋಣನ ತೀರ್ಸೋದಕ್ಕೆ ಸಾಧ್ಯನಾ ಸರ್? ಆದ್ರೆ ಆ ನಿಮ್ ಗೆಳೆಯ ಜೇಂಡೆ ಮೈ ತುಂಬ ಬರೀ ಮೋಸ, ಸ್ವಾರ್ಥ ಅಂಥವನ್ನೆಲ್ಲ ನೀವು ದಯವಿಟ್ಟು ತಾಯಿಗೆ ಹೋಲ್ಸೋದಕ್ಕೆ ಹೋಗಲೇಬೇಡಿ ಸರ್. ನೀವು ನಿಮ್ಮ ಕೆಲಸ ಮಾಡಾಗಿದೆ, ಈಗ ಕೃತಜ್ಞತೆ ಸಲ್ಲಿಸೋ ಸರ್ತಿ ಜೇಂಡೆದು. ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸರಿ, ಈಗ ನಾನು ಏನು ಮಾಡಬೇಕು ನಿನ್ನ ಪ್ರಕಾರ? ನೀವು ನಿಮಗೋಸ್ಕರ ಬದುಕಬೇಕು. ಈ ಸುಂದರವಾದ ಬದುಕನ್ನ ಬಿಟ್ಟು ಬೇರೆ ದಿಕ್ಕಿಗೆ ಓಡ್ತಿದ್ದೀರಾ ನೀವು. ಅನು, ನನ್ನ ಬದುಕಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ. ಪ್ಲೀಸ್ ನನ್ನ ಜೊತೆ ಬರ್ತೀಯಾ? ನಾನು ನಿಮ್ಮ ಜೊತೆಗೆ ಬರಬೇಕು ಅಂದರೆ ನೀವು ನಮ್ಮ ಅಪ್ಪನ ಒಪ್ಪಿಗೆ ತಗೋಬೇಕು. ಅನು, ಓ, ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯ ಅಲ್ವಾ ನಿಮಗೆ? ಅನು, ನೀ ನನ್ನ ಮಗುಗೆ ಅಮ್ಮ ಆಗ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಈ ವಿಷಯನ ನಾನು ನಿನ್ನ ಬಾಯಲ್ಲೇ ಕೇಳಬೇಕು. ಅಲ್ಲಿ ತನಕ ನಿನ್ನ ತಾಯಿ ಆಗ್ತಿರೋ ವಿಷಯನ ನಾನಂತೂ ಹೇಳಲ್ಲ. ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ಭಯ ಅಂತ ಈಗಲಾದರೂ ಒಪ್ಕೊಳ್ಳಿ. ನೀನು ನನ್ನ ಜೊತೆಲಿರೋವಾಗ ಯಾರು ಭಯ? ಓ, ನಮ್ಮ ಅಪ್ಪನ ಭಯನೂ ಇಲ್ವಾ ನಿಮಗೆ? ನಾನೇ ಅಪ್ಪ ಆಗೋ. ಏನಂದ್ರಿ? ಅಂದರೆ ನಿಮ್ಮ ಅಪ್ಪನ ವಿಷಯ ಯಾಕೆ ಇವಾಗ ಅಂತ ಹೇಳಕ್ ಬಂದೆ. ನಾನು ನಿಮ್ಮ ಜೊತೆ ಅಫಿಷಿಯಲ್ ಆಗಿ ಇರಬೇಕು ಅಂತಂದ್ರೆ ನಮ್ಮಪ್ಪ ಒಪ್ಕೊಂಡಾಗ ಮಾತ್ರ, ನೆನ್ಪಿರ್ಲಿ. ನಿಮ್ಮ ಅಪ್ಪನ ಒಪ್ಸೋ ಜವಾಬ್ದಾರಿ ನಂದು ಅನು ಮೇಡಮ್. ಅದಕ್ಕೆ ನಿಮಗೆ ಮೊದಲು ಪ್ರಸಾದ ಕೊಡೋಣ ಅಂತ ಬಂದೆ. ತೊಳಿ. ಸುಪಟ ಇಲ್ವಾ? ಇಲ್ಲ, ಈಗ ತಾನೇ ಓಟಾರದ ಕಡೆ ಹೋದ್ರು. ಪುಷ್ಪಕ್ಕ, ಅದೇನು ದಿಢೀರಂತ ಮನೆ ಬದಲಾಯಿಸಿದ್ದು? ಏನಾದ್ರೂ ಸಮಸ್ಯೆನಾ? ನಾನು ದೇವಸ್ಥಾನಕ್ಕೆ ಹೊರಟಿದ್ದೆ, ಸುಬ್ಬಣ್ಣ ಮನೆ ಬೇಕು ಅಂತ ಫೋನ್ ಮಾಡಿದ್ದ. ಆಗ ಸರಿಯಾಗಿ ಏನು ಮಾತಾಡಕ್ಕಾಗ್ಲಿಲ್ಲ. ಮನೆ ರಿಪೇರಿ ಇದೆ, ಅಲ್ಲಿವರೆಗೂ ಇಲ್ಲಿರ್ತೀನಿ ಅಂತ ಹೇಳ್ದ. ಆದ್ರೆ ನನಗೇನೋ ಬೇರೆನೇ ಸಮಸ್ಯೆ ಇದೆ ಅನ್ಸುತ್ತೆ. ಹಂಗೇನು ಇಲ್ಲ ಅಜ್ಜನಿ ಅಣ್ಣ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಒಂದಿದೆ. ಅಲ್ಲ ಪುಷ್ಪಕ್ಕ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳು, ನಾವೇನು ಹೊರಗಿನವ್ರಾ? ಹಿಂಗ್ ದೇವ್ರ ಪ್ರಸಾದ ಕೊಟ್ಟು ಹೇಳು ಅಂದ್ರೆ ನಿಜ ಹೇಳ್ದೆ ಸುಳ್ಳು ಹೇಳಕ್ಕಾಗುತ್ತಾ? ಈ ಸುಬ್ಬಗೆ ಅದೇನಾಗಿದೆ ಗೊತ್ತಿಲ್ಲ ಜನಿ ಅಣ್ಣ. ಸುಬ್ಬು ಅಳಿಯಂದ್ರ ಮೇಲೆ, ಅವ್ರ ಮನೆಯವ್ರ ಮೇಲೆ ಕೋಪ ಮಾಡ್ಕೊಂಡು ಮಗಳು ಒಕ್ಕೇನು ಕೇಳದೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅದೇನ್ ಮನ್ಸಲ್ಲಿ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ, ನನ್ ಮಾತೆ ಕೇಳ್ತಿಲ್ಲ. ಸುಬ್ಬಣ್ಣ ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಇದ್ದೇ ಇರುತ್ತೆ. ಆದ್ರೆ ಮಗಳ ವಿಷಯದಲ್ಲಿ ಹಿಂಗ್ ಮಾಡಿದಾನಂತಂದ್ರೆ ಅದೇನೇ ಇದ್ರು ಮನ್ಸ್ ಬಿಚ್ಚ ಹೇಳ್ಬೇಕಲ್ವಾ? ಒಟ್ಟಾರಕ್ಕೆ ಹೋದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗಲ್ಲ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಹೆಂಗಿದ್ರು ರಿಪೇರಿ ಕೆಲಸ ಇತ್ತಲ್ಲ, ಒಳ್ಳೇದಾಯ್ತು ಅವನ್ಗೆ. ನೀನೇ ಹೇಳು ಜನಿ ಅಣ್ಣ, ಹಿಂಗೆಲ್ಲ ಮಾಡ್ಬೋದ ಅಪ್ಪ ಅದವನು?
ರಾಣಿ ತರ ಇರ್ಬೇಕಾಗಿದ್ದ ನನ್ನ ಮಗಳು ಇಲ್ಲಿಗೆ ಬಂದು ಹಿಂಗೆಲ್ಲ ಕಷ್ಟ ಪಡ್ಬೇಕಾಗ್ತದೆ. ಅಳ್ಬೇಡ ಅಳ್ಬೇಡ ಪುಷ್ಪಕ್ಕ. ಈ ಸುಬ್ಬಣ್ಣ ಅಳಿಯ ಮಗಳನ್ನ ದೂರ ಮಾಡೋದು ಮಾತ್ರಕ್ಕೆ ಅವರಿಬ್ರು ದೂರ ಆಗ್ಬಿಡ್ತಾರ? ಹೇಳಿ ಕೇಳಿ ಗಂಡ ಹೆಂಡತಿ ಈಗಿನ ಕಾಲದ ಲವರ್ಸೆ ಅಪ್ಪ ಅಮ್ಮನ ಕಣ್ ತಪ್ಪಿಸಿ ಆಡಬಾರದು ಆಟ ಆಡ್ತಾರೆ. ಅಂತದ್ರಲ್ಲಿ ನಿನ್ನ ಮಗಳು ಅಳಿಯ ಒಟ್ಟಿಗೆ ಸಂಸಾರ ಮಾಡಿದವರು, ಅವರನ್ನ ಬೇರೆ ಮಾಡೋದು ಅಷ್ಟು ಸುಲಭನಾ? ಪ್ರಸಾದ ಕೊಟ್ಟು ಒಳ್ಳೆ ಮಾತು ಹೇಳ್ತಿದ್ಯಾ. ನಿನ್ ಬಾಯಿ ಏರ್ಕೆಯಿಂದ ಎಲ್ಲ ಒಳ್ಳೇದಾಗ್ಲಿ. ಗಂಡ ಹೆಂಡತಿ ಮಧ್ಯೆ ಯಾರೇ ಬಂದ್ರು ಮೂರನೇ ಅವರೇ. ಈ ಸುಬ್ಬಣ್ಣನು ಅಷ್ಟೇ. ಪುಷ್ಪಕ್ಕ, ಈ ಮದುವೆ ಕಾಟಾಚಾರಕ್ಕಾಗಿದ್ದಲ್ವಲ್ಲ, ಇಬ್ರು ಮನಸಾರೆ ಒಪ್ಪಿ ಅಪ್ಪ ಅಮ್ಮನ ಒಪ್ಸಿ, ಅಷ್ಟೇ ಯಾಕೆ ಇಡೀ ಜಗತ್ತನ್ನೇ ಒಪ್ಸಿ ಮದುವೆ ಆದವರು. ಅವ್ರನ್ನ ಯಾರಾದ್ರೂ ಬೇರೆ ಮಾಡಕ್ಕಾಗತ್ತಾ ಪುಷ್ಪಕ್ಕ? ನಿಮ್ ಬಾಯಕೆಯಿಂದ ಅದಷ್ಟಾದ್ರೂ ಸಾಕು. ಹಂಗೆ ಆಗತ್ತೆ. ನೀನೇನ್ ಪುಷ್ಪಕ್ಕ ಇಷ್ಟಕ್ಕೆಲ್ಲ ಧೈರ್ಯ ಕಳ್ಕೊಂಡು ಅಳೋದು? ಅನು, ಐ ಗೆಸ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್ ನೌ. ನನ್ನ ಹತ್ರ ಮಾತಾಡೋಕ್ಕೇನು ವಿಷಯ ಇಲ್ಲ ಅಂತ ಅನ್ಕೋತೀನಿ. ಅಯ್ಯೋ ಹಾಗೇನಿಲ್ಲ, ಬರ್ತಾ ದಾರಿಲಿ ಆರ್ಯ ಸರ್ ಸಿಗ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಗಾಗಿ ನಿಮ್ಮ ಹತ್ರ ಮಾತಾಡೋದಕ್ಕಾಗಲಿಲ್ಲ. ಐ ಆಮ್ ಸಾರಿ. ಸಾರಿನಾ? ನೀವಿಬ್ರು ಏನು ಮಾತಾಡ್ತಾ ಇದ್ದೀರಾ? ನನಗೂ ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡಿ. ಪರವಾಗಿಲ್ಲ ಸರ್, ನಿಮ್ಗೇನೂ ಅರ್ಥ ಆಗಬೇಕಾಗಿಲ್ಲ. ಯಾಕೆ? ಯಾಕೆ ಅಂದರೆ ಇದು ನನ್ನ ಮತ್ತು ಆರಾಧನಾ ಅವ್ರ ಸೀಕ್ರೆಟ್. ಅದಕ್ಕೆ ಸರಿ, ನೀವು ಬೇಗ ಹೊರಡಿ. ಅನು, ನಾನು ನಿನ್ನ ಜೊತೆ ಮಾತಾಡಬೇಕು. ಆರಾಧನಾ ಅವರೇ, ಪ್ಲೀಸ್ ಕಮ್. ಪಾಪ ಅವ್ರನ್ನ ಕಳಿಸ್ಬಿಟ್ರಲ್ಲ ನೀವು, ಅಂಥದ್ದೇನು ಮಾತಾಡಬೇಕು? ಥ್ಯಾಂಕ್ ಯು ಅನು. ಯಾಕೆ? ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಿಮ್ಮನ್ನು ನಾನಲ್ಲದೆ ಇನ್ಯಾರು ಅರ್ಥ ಮಾಡ್ಕೋಬೇಕು ಸರ್? ಸರಿ ಸರಿ, ನೀವು ಹೊರಡಿ, ನಿಮ್ಗೆ ಮೀಟಿಂಗ್ ಲೇಟ್ ಆಯಿತು. ಮೊದಲ ಫೋನ್ ಸೈಲೆಂಟ್ ಮಾಡು ಮಾನ್ಸಿ. ಹರ್ಷ, ಅನು ಕಾಲ್ ಮಾಡ್ತಿದ್ದಾಳೆ. ಅದಕ್ಕೇನಾ ಕುಡಿಲಿ? ಇಷ್ಟೊತ್ತು ಮಾತಾಡೋದಕ್ಕೂ ಶಕ್ತಿ ಇರಲಿಲ್ಲ. ಅನು ಕಾಲ್ ಮಾಡಿದಾಳೆ ಅಂದಿದ ತಕ್ಷಣ ಏನ್ ಪವರ್ ಬಂದ್ಬಿಡ್ತು. ಅದಕ್ಕೆ ಹೇಗಿದ್ದೀರಾ? ಬಾವಾ, ಯಾಕೆ ಕೆಮ್ತಿದ್ದೀರಾ? ಹುಷಾರಿಲ್ವಾ? ಯಾರಿಗೇನಾದರೂ ಏನು ಡಿಫರೆನ್ಸ್ ಇಲ್ಲ ಬಿಡಿ. ಅದಕ್ಕೆ ನೀವು ಹೇಗಿದ್ರು ಇಲ್ಲಿಲ್ಲ ತಾನೆ, ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಬಾವಾ, ಈಗ ನೀವು ಬಿಸಿ ಬಿಸಿ ಶುಂಠಿ ಟೀ ಮಾಡಿಸ್ಕೊಂಡು ಕುಡಿದು ಅರ್ಧ ಗಂಟೆ ಮಲಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ನಾ ಫೋನ್ ಇಟ್ಟ ತಕ್ಷಣ ನೀವು ಶುಂಠಿ ಟೀ ಮಾಡಿಸ್ಕೊಂಡು ಕುಡಿಬೇಕು, ಸರಿನಾ? ಈಗಲೇ ಕುಡಿತೀನಿ. ಮತ್ತೆ ಏನು ಸಮಾಚಾರ? ಅದಕ್ಕೆ ಸಮಾಚಾರ ಬಾವಾ, ಆರಾಧನಾ ಅವ್ರನ್ನ ನಮ್ಮ ಕಂಪನಿಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೋಬೇಕು ಅಂತ ನಿಮ್ಮ ದಾದಾ ಹೇಳಿದ್ದಾರೆ. ಹೌದಾ? ಆರಾಧನವರು ಇದಕ್ಕೆ ಒಪ್ಕೊಂಡ್ರ? ಆರಾಧನಾ ಅವ್ರನ್ನ ಅವ್ರ ಊರಿಂದ ಮತ್ತೆ ಅವ್ರ ಕೆಲಸದಿಂದ ದೂರ ಇರಿಸಿ
ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಅಂದಿದ್ದಕ್ಕೆ ಅವ್ರು ಏನು ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ ಬಾವ. ಎಷ್ಟೇ ಆದರೂ ಅವ್ರದ್ದು ಒಂದು ಕಂಪ್ನಿ ಇದೆ, ಅವ್ರಿಗೆ ಅವಮಾನ ಆಯಿತೋ ಏನೋ. ಸದ್ಯಕ್ಕೆ ನನಗಿಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಾಗಲ್ಲ ಬಾವ. ಒಂದು ವೇಳೆ ಆರಾಧನಾ ಅವ್ರೇನಾದರೂ ತಪ್ಪು ತಿಳ್ಕೊಂಡಿದ್ರೆ ನೀವು ತಪ್ಪು ತಿಳ್ಕೊಬಿಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ ಪ್ಲೀಸ್? ಸರಿ ಅದಕ್ಕೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಬಾವ. ಓ ಅಷ್ಟೇನಾ? ನೀವು ಬರೀ ಇದಕ್ಕೆ ಫೋನ್ ಮಾಡಿರೋದಾ? ನಾನೆಲ್ಲೋ ನೀವು ಮನೆಗೆ ಬರ್ತೀನಿ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದೀರಾ ಅಂದ್ಕೊಂಡು. ಡೋಂಟ್ ವರಿ ಬಾವ, ಆದಷ್ಟು ಬೇಗ ನಿಮ್ಮ ದಾದಾನೇ ನನ್ನನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ನಾನು ಎಲ್ಲೇ ಇದ್ದರೂ ನನ್ನ ಮನಸ್ಸೆಲ್ಲ ರಾಜನಂದಿನಿ ವಿಲಾಸದಲ್ಲೇ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ಹುಷಾರಾಗಿ. ಸಾಧ್ಯ ಆದರೆ ಆರಾಧನವ್ರ ಹತ್ರ ಮಾತಾಡಿ ಬಾವ ಪ್ಲೀಸ್. ಕಮಾನ್ ಅತ್ತಿಗೆ, ನಿಮಗೆ ಯಾವಾಗಲೂ ಬೇರೆಯವ್ರ ನೆಮ್ಮದಿ ಬಗ್ಗೆನೇ ಚಿಂತೆ, ಆದರೆ ನಮಗೆ ನೀವಿನ್ನೂ ಮನೆಗೆ ಬಂದಿಲ್ವಲ್ಲ ಅನ್ನೋ ಚಿಂತೆ. ಬಾವ, ನನ್ನ ಲೈಫಲ್ಲಿ ಆಗಿದ್ದ ಘಟನೆಗಳೆಲ್ಲ ಆರಾಧನಾ ಅವ್ರ ಮೇಲೆ ತುಂಬ ಪ್ರಭಾವ ಬೀರಿದೆ. ಅವರು ನಮಗೋಸ್ಕರ ತುಂಬಾ ಕಾಂಪ್ರಮೈಸ್ ಆಗಿದ್ದಾರೆ ಬಾವ. ಊರಿಗೆ ಹೋಗದೆ ಇಲ್ಲೇ ಉಳ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ಸರಿ ಅದಕ್ಕೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಬಾವ. ನೀವು ಆದಷ್ಟು ಬೇಗ ಹುಷಾರಾಗಿ. ಟೇಕ್ ಕೇರ್. ಟೇಕ್ ಕೇರ್. ಯಾಕೆ ಮೀರಾ? ಆರಾಧನಾ ವಿಷಯದಲ್ಲಿ ನಾನು ನಂದೇ ಆ ದಾರಿನ ಫಾಲೋ ಮಾಡಿಬಿಟ್ಟೆ. ಆ ಮೊಮೆಂಟಲ್ಲಿ ನನಗೆ ಏನು ಸರಿ ಅನ್ನಿಸ್ತೋ ಅದನ್ನು ಹೇಳಿದೆ. ಐ ಹೋಪ್ ಯು ಆರ್ ನಾಟ್ ಅಪ್ಸೆಟ್ ವಿತ್ ಮೀ. ಮೀರಾ, 12 ವರ್ಷಗಳಿಂದ ನೀನು ಈ ಕಂಪ್ನಿಗೋಸ್ಕರ ಕೆಲಸ ಮಾಡ್ತಿದ್ಯಾ. ಇಲ್ಲಿನ ಅವಶ್ಯಕತೆ ಬಗ್ಗೆ ನಿನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ನಿರ್ಧಾರದ ಹಿಂದೆ ಯಾವ ದುರುದ್ದೇಶನೂ ಇರಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಮೀರಾ. ಆದರೆ ಆರ್ಯ ಸರು ನಿಜವಾಗ್ಲೂ ಆರಾಧನಾ ಅವ್ರನ್ನ ಈ ಕಂಪ್ನಿಗೆ ಜಾಯ್ನ್ ಆಗು ಅಂತ ಹೇಳ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಆರಾಧನಾ ನಮ್ಮ ಕಂಪನಿಗೆ ಜಾಯ್ನ್ ಆದರೆ ನಿನಗೆ ಓಕೆ? ನಾನು ಇದರಲ್ಲಿ ಓಕೆ ಅನ್ನೋದೇನಿದೆ ಮೀರಾ, ಅವ್ರಿಗೆ ಓಕೆ ಆಗಬೇಕು. ಆರಾಧನಾ ಅವರು ಏನು ಅನ್ಕೊಂಡ್ರು ಏನೋ ಅಂತ ಯೋಚನೆ ಮಾಡ್ತಿದ್ದೀನಿ. ಅನು, ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಹೇಗೆ? ಆರ್ ಯು ಶ್ಯೂರ್? ಆರಾಧನಾ ಈ ಕಂಪನಿಗೆ ಬಂದರೆ ನಿನಗೇನು ಸಮಸ್ಯೆ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಅವ್ರಿಲ್ಲಿ ಬರೋದ್ರಿಂದ ನನಗೆ ಯಾಕೆ ಸಮಸ್ಯೆ ಆಗಬೇಕು? ನಿನಗೆ ಹೇಗೆ ಹೇಳಿ ಅನು ನಾನು? ಯುನೋ ಐ ಮೀನ್, ನೀನು ಆ ಆರಾಧನಾಗೆ ನಮ್ಮ ಆರ್ಯ ಸರ್ನೇ ಬಿಟ್ಕೊಡೋದಕ್ಕೆ ಹೊರಟೋಳು. ಈಗ ಆರಾಧನಾ ಮತ್ತೆ ನಮ್ಮ ಕಂಪನಿಗೆ ಜಾಯ್ನ್ ಆದರೆ ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ವಾ? ಸ್ವಲ್ಪ ಈ ಸೂಕ್ಷ್ಮಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಅನು? ಮೀರಾ, ನಾವು ಹಳೇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ನಾವು ಮುಂದಕ್ಕೆ ಹೋಗೋದು ಯಾವಾಗ? ಈಗ ನಮ್ಮ ಜೊತೆಗಿರೋದು ಆರ್ಯ ಸರೇ ಅಂತ ಎಲ್ಲರೂ ಒಪ್ಕೊಂಡು ಆಗಿದೆ ಮೀರಾ. ಈಗ ಸುಮ್ಮನೆ ಅದ್ರ ಬಗ್ಗೆನೇ ಮಾತಾಡಿ ಇಲ್ದಿರೋ ಚಿಂತೆಗಳನ್ನೆಲ್ಲ ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅನ್ಸತ್ತೆ. ಸರಿ ಬಿಡು ಅನು. ಏನ್ ಯಜಮಾನ್ರೆ ಇಷ್ಟೊತ್ತಿನಲ್ಲಿ? ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಕ್ ಬಂದಿಲ್ಲ ಸುಬ್ಬಣ್ಣ. ನೀನ್ ಮನೆ ಕೇಳಿದಾಗ ಒಂದು ಮಾತು ಮಾತಾಡದೆ ನಿಂಗೆ ಮನೆ ಕೊಟ್ಟಿದ್ದೀನಿ. ಅದೇನೋ ವಟಾರದ ಮನೆ ರಿಪೇರಿ, ಮನೆ ಸಮಸ್ಯೆ ಅಂತ ತುಂಬಾ ದಿವಸ ಅಂಗಡಿಗೆ ರಜಾ ಹಾಕಿದ್ರು. ನಾನು ಒಂದು ಮಾತು ಆಡದೆ ಸುಮ್ಮನಿದ್ದೀನಲ್ವಾ? ನಿಜ ಯಜಮಾನ್ರೆ, ಇನ್ನು ಮುಂದೆ ಹಾಗಾಗಲ್ಲ. ಒಂದು ವೇಳೆ ಹಾಗಾದ್ರೆ ನಾನು ಸುಮ್ಮನೆ ಇರಲ್ಲ. ಯಜಮಾನ್ರೆ, ನನ್ನಿಂದ ಏನಾದರೂ ತಪ್ಪಾಯ್ತಾ? ಸುಬ್ಬಣ್ಣ, ನಿನಗೆ ಸಾವಿರಾರು ಸಮಸ್ಯೆ ಇರ್ಬೋದು, ಆದರೆ ನನ್ನ ಅಂಗಡಿಗೆ ಬಂಡವಾಳ ಹಾಕಿದವನು ನಾನು. ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ನಿನ್ನ ಅಳಿಯಂದ್ರ ಥರ ಯಾರೂ ಸಪೋರ್ಟಿಗೆ ಬರಲ್ಲ. ಮಗಳು ಮೊದಲನೇ ಬಸರಿ ಬಾಣಂತನದ ಖರ್ಚು ಅವರವರೇ ನೋಡ್ಕೋಬೇಕು. ಆದರೆ ಈಗಿನ ಕಾಲದ ಗಂಡಸರು ಯಾರು ಹೆಂಡತಿ ಮನೆಯವರಿಗೆ ಪೂರ್ತಿ ಜವಾಬ್ದಾರಿನ ಬಿಡಲ್ಲ. ಹಾಗಂತ ಅವ್ರ ಹತ್ರ ದುಡ್ಡು ತೊಗೊಳಕ್ಕಾಗಪ್ಪ? ನೀನು ತುಂಬ ಸ್ವಾಭಿಮಾನಿ ಅಂತ ಗೊತ್ತು ಸುಬ್ಬಣ್ಣ, ಆದರೆ ನಿನ್ನ ಅಳಿಯಂದ್ರು ಆ ಹೊರೆನ ನಿನ್ನ ತಲೆ ಮೇಲೆ ಹಾಕಲ್ಲ ಅಂತಾನೂ ಗೊತ್ತು. ಮುಖ್ಯವಾದ ವಿಷಯ ಏನಂದ್ರೆ, ಇನ್ನು ಮೇಲಿಂದ ನೀನು ಕೆಲಸಕ್ಕೆ ರಜಾ ಹಾಕಿದ್ರೆ ಮುಲಾಜಲ್ಲೇ ಸಂಬಳನ ಕಟ್ ಮಾಡ್ತೀನಿ. ಈಗಲೇ ನಾನು ಹೇಳ್ತಾ ಇದ್ದೀನಿ, ಆಮೇಲೆ ನನ್ನನ್ನು ತಪ್ಪು ತಿಳ್ಕೊಬೇಡ. ಇದು ವ್ಯವಹಾರ, ಇದು ನಿನಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ.